ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ. ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಟಿಫನ್ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಪಲಾವ್ ಮಾಡೋಣ ಅಂತ ಪಲಾವ್ಗೆಲ್ಲ ರೆಡಿ ಹೆಚ್ಕೊತಾ ಇದ್ದೆ. ನೈಟ್ ಬಟಾಣಿಗಳು ನೆನಕಿಟ್ಟಿದ್ದೆ. ಇವತ್ತೊಂದು ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು, ಮನೆ ಕೆಲಸ, ಬಟ್ಟೆ ಎಲ್ಲ ಇತ್ತು. ಮಕ್ಕಳು ಬೇರೆ ಊರಿಂದ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಫೋನ್ ಮಾಡಿದರು ಹೊರಟಿದ್ದೀವಿ ಅಂತೇಳಿ. ಅವ್ರು ಬಂದ್ರಾದ್ರೆ ಇನ್ನೂ ಬಟ್ಟೆ ಜಾಸ್ತಿ ಆಗ್ತಾವೆ, ಇರೋ ಬಟ್ಟೆ ವಾಶ್ ಮಾಡಿಬಿಡೋಣ ಅಂತೇಳಿ ಪಿಲ್ಲು ಕವರು, ಹಾಸಿಗೆ ಕವರೆಲ್ಲ ತುಂಬಾ ಗಲೀಜಾಗಿತ್ತು. ಅದಕ್ಕೆ ಇವತ್ತೆಲ್ಲ ಎತ್ಬಿಟ್ಟು ಎಲ್ಲ ನೆನಾಕಿ ಒಗೆದಾಕ್ದೆ. ಪಾತ್ರೆ ಇದ್ದು ಒಂದು ಸ್ವಲ್ಪ ಪಾತ್ರೆನೂ ಕ್ಲೀನ್ ಮಾಡಿಕೊಂಡೆ. ಮನೇಲಿ ಒಂದು ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು ಇವತ್ತು. ಹಂಗಾಗಿ ಮನೆ ಕೆಲಸ ಎಲ್ಲ ಧೂಳೆಲ್ಲ ಕೊಡಿಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ತಿಂಡಿ ಒಂದು ಆಗ್ಬಿಟ್ರೆ ಎಲ್ಲ ಇದಾಗುತ್ತಲ್ಲ, ಡ್ಯೂಟಿಗೆ ಹೋಗೋರಿಗೆ ಹಾಕ್ಕೊಡ್ಬೋದು ಅಂತೇಳಿ ಮಾಡಿದೆ ಅವಸರವಾಗಿ. ನಮ್ಮ ಮನೆಯವ್ರು ಬೇಡ, ನಾನು ಅಲ್ಲೇ ಹೊರಗಡೆ ತಿನ್ಕೊತೀನಿ, ನೀನು ಮಾಡ್ಕೊಂಡು ತಿನ್ನು ಅಂತೇಳಿ ಹೊರಟ್ರು ಅವರು. ಅವ್ರಿಗೆ ಕೆಲಸ ಮೇನು, ತಿಂಡಿ ಊಟ ಏನು ಕೇಳಲ್ಲ ಅವರು. ಅವರಿಂದ ನಾನು ವಾರಗಿತ್ತಿ ಫೋನ್ ಮಾಡಿದ್ರು, ಹಂಗಾಗಿ ರಿಂಗ್ ಟೋನು ಆ್ಯಡ್ ಆಗಿಬಿಟ್ಟಿದೆ ವಾಯ್ಸ್ ಓವರಲ್ಲಿ. ಅದೇ ಹೊರಟಿದ್ರಲ್ಲ ಅಕ್ಕ, ಆಧಾರ್ ಕಾರ್ಡ್ ಬೇಕಿತ್ತು ಅಂತ ಫೋನ್ ಮಾಡಿದ್ಲು. ಅವಳ ಹತ್ರ ಫೋನಲ್ಲಿ ಮಾತಾಡಾದ್ಮೇಲೆ ಆಧಾರ್ ಕಾರ್ಡ್ ಸೆಂಡ್ ಮಾಡೋಕ್ಕೆ ಕೇಳಿದ್ಲು. ಸರಿ ಆಯಿತು ಸೆಂಡ್ ಮಾಡ್ತೀನಿ ಅಂತೇಳಿ ವಾಯ್ಸ್ ಓವರ್ ಮಾಡಿ ಕೊಡ್ತಾಯಿದ್ದೀನಿ. ಕೆಲಸ ಇದ್ದರೆ ತಿಂಡಿ ಗಿಂಡಿ ಏನೂ ಕೇಳಲ್ಲ. ನಾನು ಹೊರಗಡೆ ತಿಂತೀನಿ ಅಂತ ಹೋಗ್ತಾರೆ, ಹೊರಗಡೆನೂ ತಿನ್ನಲ್ಲ. ನಾಷ್ಟನೂ ಮಾಡಿರಲ್ಲ. ಮಧ್ಯಾಹ್ನ ಊಟ ಟೈಮಿಗೆ ಫೋನ್ ಮಾಡಿ ಊಟ ಮಾಡಿದ್ರ ಅಂದರೆ ಇನ್ನೂ ನಾಷ್ಟನೇ ಆಗಿಲ್ಲ ಅಂತಾರೆ. ಕೆಲಸ ಅಂತ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಫಸ್ಟು ಕೆಲಸ, ಆಮೇಲೆ ತಿಂಡಿ ಊಟ ಅಂತಾರೆ. ಆಮೇಲೆ ನಾನು ತಿಂಡಿ ಆಯಿತಾ ಅಂದರೆ ನೀನು ತಿಂದಿದೆಯಲ್ಲ, ನೀನು ತಿಂದು ಕೆಲಸ ಮಾಡ್ಕೊ, ನಾನು ಕೆಲಸದಲ್ಲಿ ಇದ್ದೀನಿ, ಆಗಲೇ ಡಿಸ್ಟರ್ಬ್ ಮಾಡಬೇಡ ಅಂತಾರೆ. ಸರಿ, ಮನೆಗೆ ಬಂದಮೇಲೆ ಊಟ ತಿಂಡಿ ಎಲ್ಲ ಮಾಡಿದ್ರ ಅಂದರೆ ನಾನು ಬೆಳಗಿಂದ ಊಟನೇ ಮಾಡಿಲ್ಲ ಅಂತಾರೆ. ನೈಟ್ ಒಂದೇ ಟೈಮ್ ನಾವು ಊಟ ಮಾಡೋದು ಅಂತಾರೆ. ಅದಕ್ಕೆ ನಾನು ಎದ್ದು ಹಂಗೂ ತಿಂದು ಹೋಗ್ತಾರೇನೋ ಅಂತೇಳಿ ಬೇಗ ಒಂಚೂರು ಟ್ರೈ ಮಾಡ್ತೀನಿ, ತಿಂಡಿ ಮಾಡಿಕ್ತೀನಿ. ಪುಣ್ಯಾತ್ಮ ತಿನ್ನಲ್ಲ, ಹಂಗೆ ಹೋಗ್ತಾರೆ ಪಾಪ. ಅವ್ರಿಗೂ ಕೆಲಸದ ಪ್ರೆಸರ್ ಇರುತ್ತಲ್ವ. ಹಂಗಾಗಿ ಪಿಲ್ಲು ಕವರೆಲ್ಲ ಒಗೆದಾಕ್ತೆ, ಟೆರಸ್ ಮೇಲೆ ತೊಗೊಂಬಂದು ಒಣಾಕ್ತೆ. ನನ್ನ ಮಗಳು ಬಂದು ನನ್ನ ಜೊತೆ ಬಂದು ನೆಳ್ಳಲ್ಲಿ ಮನೆಗಿದ್ದಾಳೆ. ಅವಳಿಗೊಂಥರ ಖುಷಿ, ನಾನು ಈಚೆ ಹೊರಟೆ ಬೀಗ ಹಾಕ್ಕೊಂಡು ಅಂದರೆ ನನ್ನ ಜೊತೆ ಬರಬೇಕು ಅವಳು. ಇನ್ನು ನಾನು ಇಳಿಯೋಕ್ಕಿಂತ ಮುಂಚೆ ಪಟ 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 ಅಂತ ಹೇಳಿದ್ಲು. ಹಿಂಗೆ ಹಾಸಿಗೆ ಕವರೆಲ್ಲ ಬೇರೆದು ಹಾಕ್ತೆ, ಚೇಂಜ್ ಮಾಡಿದೆ. ಹಂಗಿದ್ದಿದ್ದು ಹಾಸಿಗೆನ ಈ ಥರ ಮಾಡಿ ತಿಂಡಿ ಆಗಿತ್ತಲ್ಲ. ನಾವು ತಿನ್ನೋ ಟೈಮಲ್ಲಿ 11 ಗಂಟೆ 11:15 ಆಯಿತು. ತಿಂಡಿ ಮಾಡ್ಕೋಬೇಕಲ್ಲ, ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂದ್ಬಿಟ್ಟು ತಿಂಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಮಾತ್ರ ಸೂಪರಾಗಿತ್ತು. ಪಲಾವು ಮೊಸರು ಬಜ್ಜಿ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ತಿಂದೆ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್, ಕಮೆಂಟು, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.